ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ದಿನ ಭವಿಷ್ಯ ಹೇಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯೊಂದಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿದಿನವೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ಮಾಹಿತಿಯನ್ನು ಗುರುಗಳು ನಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷತೆಯಲ್ಲಿ ಗಣಪತಿ ಪೂಜೆ ಅಥವಾ ಹೋಮವನ್ನು ಯಾಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಗಣಪತಿ ಹೋಮವನ್ನು ಮಾಡಿಸ್ತಾರೆ, ಇದರಿಂದ ಯಾವ ರೀತಿಯಾದಂಥ ಫಲಗಳನ್ನು ಪಡ್ಕೊಳ್ಬಹುದು, ಈ ಗಣಪತಿ ಪೂಜೆಗೆ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷ್ಯರು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು. ಪ್ರಾತಃ ಕಾಲದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ ಕರ್ಣಗಳನ್ನು ಯಾರು ಪಠಣೆ ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಶುಭ ಫಲಗಳಾಗುತ್ತೆ ಅಂತ. ಆ ದಿನವೂ ಕೂಡ ಅವರಿಗೆ ಶುಭ ಸಮಾರಂಭಗಳಿಗೆ ಆಗಲಿ ಅಥವಾ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕು ಅಂದರೂ ಕೂಡ, ಮನಃಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕಂದ್ರೂ ಕೂಡ ದಿನನಿತ್ಯವೂ ಕೂಡ ಪಂಚಾಂಗವನ್ನು ಆಲಿಸಿ ದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದಾಗ ಅನೇಕ ಫಲಗಳು ಸಿಗುತ್ತೆ, ಶುಭಪ್ರದ ಆಗುತ್ತೆ ಅಂತ. ಇವತ್ತು ವಿಶೇಷವಾಗಿ ಕ್ರೋಧಿನಾಂ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಗುರುವಾರ ಬಂದಿರುವಂಥದ್ದು. ಗುರುರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಚತುರ್ಥಿಯಲ್ಲಿ ಇವತ್ತು ವಿಶೇಷವಾಗಿ ನಕ್ಷತ್ರವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರ, ವೃದ್ಧಿಯೋಗ, ವಿಷ್ಠೀಕರಣ ಪಂಚಾಂಗಗಳಲ್ಲಿ ನೋಡ್ಕೋಬಹುದು. ಅದೇ ರೀತಿ ಇವತ್ತಿನ ರಾಹುಕಾಲ, ಹಾಗೆ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಕಾರ್ಯಗಳಿಗೆ ಒಂದು ಪ್ರಯಾಣವನ್ನಾಗಲಿ ಈ ಒಂದು ಯಮಗಂಡ ಕಾಲಗಳಲ್ಲಿ ಮತ್ತು ಈ ರಾಹುಕಾಲಗಳಲ್ಲಿ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:36 3 ಗಂಟೆ 1 ನಿಮಿಷದವರೆಗೆ ಈ ದಿವಸ ನಾವು ರಾಹುಕಾಲವನ್ನು ನೋಡ್ಬೋದು. ಹಾಗೆ ಯಮಗಂಡ ಕಾಲ 6:29 7:57 ಯಮಗಂಡ ಕಾಲವನ್ನು ಕೂಡ ಈ ದಿನ ನೋಡ್ಕೋಬೋದಾಗಿದೆ. ಅದೇ ರೀತಿ ಗುಳಿಕ ಕಾಲ 9:20 10:45 ಗುಳಿಕ ಕಾಲವನ್ನು ತಿಳ್ಕೊಬೋದು. ಹಾಗೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆನೂ ಕೂಡ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ ಆಗಲಿ, ಗೃಹ ಪ್ರವೇಶಗಳಿಗೆ ಆಗಲಿ ಅಥವಾ ಯಾವುದೇ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕಾಗಲಿ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳುವಂಥದ್ದು. ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ 4:38 5:28 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಬೋದು. ಅದೇ ರೀತಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ದಿನದ ಸೂರ್ಯೋದಯದಲ್ಲಿ ಅನೇಕ ಜಪತಪ ಹೋಮಗಳಿಗೆ ಆಗಲಿ ಅಥವಾ ಈ ನವಗ್ರಹಗಳ ಮಂತ್ರ ಸಿದ್ಧಿಗೋಸ್ಕರ ಸೂರ್ಯೋದಯಕ್ಕೆ ಮೊದಲು ಮಂತ್ರಗಳನ್ನು ಪಠನೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಈ ದಿನ ಸೂರ್ಯೋದಯವನ್ನು ನೋಡಿದಾಗ ಸೂರ್ಯೋದಯ 6:29 ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5:52 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿವಸ ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಹಾಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ದ್ವಾದಶ ರಾಶಿಗಳ ದಿನ ಭವಿಷ್ಯ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಹೇಗಿರುತ್ತೆ ಗುರುಗಳೇ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಯರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಗುರುವಾರದ ದಿವಸ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು
ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ನಿತ್ಯವೂ ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ಇವತ್ತು ಪ್ರಥಮ ರಾಶಿ ಮೇಷರಾಶಿಗೆ ನೋಡುವಂಥದ್ದು. ಮೇಷರಾಶಿಯವರಿಗೆ ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗಲಿದೆ ಅಂತ ಹೇಳ್ತಾ ಇದ್ರು. ನೋಡಿ, ಯಾರೆಲ್ಲ ಮೇಷರಾಶಿಗಳಿರ್ತೀರಾ, ಆರ್ಥಿಕವಾಗಿ ಅಂದರೆ ಹಣದ ವಿಚಾರವಾಗಿ ಖರ್ಚುಗಳು ಹೆಚ್ಚಾಗುವಂತಹ ಸಂದರ್ಭ ಈ ದಿನ ನಿಮಗೆ ಮೂಡಿರುವಂಥದ್ದು. ಹಾಗಾಗಿ ಈ ದಿನ ಯಾವ ರೀತಿ ಹಣವನ್ನು ವ್ಯರ್ಥ ಮಾಡಬೇಕು, ನಮಗೆ ಬೇಕಾಗಿರುವ ಕೆಲಸ ಕಾರ್ಯಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡಿದ್ದಲ್ಲಿ ನಿಮಗೆ ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಮಿತ್ರರ ಜೊತೆ ಪ್ರವಾಸಕ್ಕೆ ಹೋಗುವಂತಹ ನಿರೀಕ್ಷೆ ಕೂಡ ಮಾಡುವುದು. ಅಂದರೆ ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಅಥವಾ ಅದಕ್ಕೆ ಬೇಕಾದಂತಹ ಮುಂಜಾಗ್ರತೆ ಕ್ರಮವಾಗಿ ಏನಾದರೂ ಒಂದು ಮಾತುಕತೆಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲಕರವಾದ ದಿನ ಆಗಿರುವಂಥದ್ದು. ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕು, ಕಾಳಜಿ ವಹಿಸಬೇಕು ಅಂತ ಹೇಳ್ತಾ ಇದೆ ಮೇಷರಾಶಿಯವರು. ಈ ದಿನ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಸಮಸ್ಯೆಗಳು ಎದುರಾಗಿದ್ದರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು. ಹಾಗೆ ವೃಷಭ ರಾಶಿ, ವೃತ್ತಿಯಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಕಿರಿಕಿರಿ ಅನುಭವಿಸ್ತಾ ಇರ್ತೀರಾ ಅಥವಾ ಏನೋ ತೊಂದರೆಗಳು ಅನುಭವಿಸ್ತಾ ಇರ್ತೀರ, ಅವೆಲ್ಲವೂ ಕೂಡ ಈ ದಿನ ನಿಮಗೆ ಪ್ರಶಮನ ಆಗುವಂಥದ್ದು. ಈ ದಿನ ನಿಮಗೆ ಸಮಾಧಾನಕರವಾಗಿರುವಂತಹ, ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಈ ದಿನ. ಹಾಗೆ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡುವಂತೆ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ. ಯಾವುದೋ ಒಂದು ವ್ಯಾಪಾರದ ವಿಷಯವಾಗಲಿ ಅಥವಾ ನಿಮ್ಮ ಆ ಒಂದು ಉದ್ಯೋಗದ ವಿಷಯದಲ್ಲಿ ಆಗಲಿ ಅಥವಾ ಯಾವುದೇ ರೀತಿಯ ಯಾವುದೇ ವಿಷಯವನ್ನು ತೆಗೆದುಕೊಂಡ್ರು ಕೂಡ ನೀವು ಇವತ್ತು ಏನಾದರೂ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳಿಕ್ಕೂ ಕೂಡ ನೀವು 2-3 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳುತ್ತೆ ಈ ದಿನ ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅಂತ ಹೇಳುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಗುರುಗಳೇ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಹಿನ್ನಡೆ ಆಗ್ತಾ ಇರುವಂಥದ್ದು, ಓದ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ನೋಡಿ, ಈ ಮಿಥುನ ರಾಶಿ ಯಾರೆಲ್ಲ ಇರ್ತಾರೆ ಇವ್ರಿಗೆಲ್ಲ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಈ ದಿನ ಇವ್ರು ಕಾಣ್ಬೋದು. ಹಾಗೆ ಕೈಗೊಂಡ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳುವಂಥದ್ದು. ಯಾವುದೋ ಒಂದು ವ್ಯಾಪಾರನೋ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂದ್ಕೊಂಡಿರ್ತೀರಾ, ತುಂಬ ದಿವಸದಿಂದ ಆಗ್ತಾ ಇರಲ್ಲ, ಆದರೆ ಈ ದಿನ ನೀವು ಅದ್ರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಯಾವುದೇ ವ್ಯವಹಾರ ಮಾಡಿದ್ರು ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಹಾಗೆ ವಾದ ವಿವಾದಗಳಿಗೆ ಗಮನ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಏನು ಹೇಳ್ತಾರೆ, ಯಾವುದೇ ಸುಮ್ಮನೆ ಈ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ಈ ವಾದ ವಿವಾದಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಯಾವುದೇ ಕೆಲಸಗಳನ್ನು ಆಗಲ್ಲ. ಹಾಗಾಗಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಗಮನವನ್ನು ಕೊಡದೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ನಿಮಗೆ ಅನುಕೂಲ ಆಗುವಂಥದ್ದು ನೋಡ್ಬೋದು ಮಿಥುನ ರಾಶಿಯವರಿಗೆ. ಹಾಗೆ ಕಟಕ ರಾಶಿ, ನಿಮ್ಮ ಹಳೆಯ ಮಿತ್ರರ ಭೇಟಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಈ ಕರ್ಕಾಟಕ ರಾಶಿಯವರು ಇರ್ತೀರಾ, ಹಳೆಯ ಮಿತ್ರರ ಭೇಟಿಯಾಗುವ ಸನ್ನಿವೇಶವು ಕೂಡ ಇವತ್ತು ನಿಮಗೆ ಬರುವಂಥದ್ದು. ಹಾಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣದಿಂದ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ, ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿದರೆ, ಈ ಹಣದ ವಿಚಾರವಾಗಿ ನಿಮಗೆ ಅನುಕೂಲಕರ ವಾತಾವರಣ ಸನ್ನಿವೇಶವು ಕೂಡ ನಿಮಗೆ ಸೃಷ್ಟಿಯಾಗುವಂಥದ್ದು. ಹಾಗೆ ಮನಸ್ಸಿಗೆ ಒತ್ತಡ ನೀಡುವ ಕೆಲಸಕ್ಕೆ ಗಮನ ಹರಿಸಬಾರ್ದು ಅಂತಲೂ ಕೂಡ ಹೇಳುವಂಥದ್ದು. ನೋಡಿ, ಏನಾದರೂ ಈ ಮನಸ್ಸಿಗೆ ತುಂಬ ಇಷ್ಟ ಇರಲ್ಲ, ಆದರೂ ಕೂಡ ಕೆಲಸಗಳು ಮಾಡಲೇಬೇಕು ಅಂತ ಮಾಡ್ತಾ ಇರ್ತೀರಾ. ಇಷ್ಟವಿಲ್ಲದ ಆ ಕೆಲಸ ಕಾರ್ಯದಲ್ಲಿ ಮಾಡಿದಾಗ ತುಂಬ ತೊಂದರೆಗಳು ಅನುಭವಿಸುವಂಥದ್ದು ಕಾಣಿಸ್ತೀವಿ. ಹಾಗಾಗಿ ನಿಮಗೆ ಇಷ್ಟ ಇಲ್ಲದ ಕೆಲಸ ಕಾರ್ಯಗಳನ್ನು ಇವತ್ತು ಕೈ ಬಿಟ್ಬಿಡಿ, ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ಹಾಗೆ ಸಿಂಹರಾಶಿ, ನೋಡಿ, ಈ ದಿವಸ ಸಿಂಹರಾಶಿಯವರಿಗೆ ಧನಲಾಭ ಯೋಗ ಇದೆ ಅಂತ ಹೇಳ್ತಾ ಇದ್ದೆ. ಯಾರೆಲ್ಲ ಸಿಂಹರಾಶಿಗಳಿರ್ತೀರಾ, ಹಣಕಾಸು ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ, ಯಾರಿಗೂ ಹಣ ಕೊಟ್ಬಿಟ್ಟಿರ್ತೀರಾ, ಕೊಡ್ತಾ ಇರಲ್ಲ, ಅಥವಾ ಏನೋ ತೊಂದರೆ ಅನುಭವಿಸ್ತಾ ಇರ್ತೀರಾ, ಅವೆಲ್ಲವೂ ಕೂಡ ಧನಾಗಮನದ ನಿರೀಕ್ಷೆ ಈ ದಿನ ನೀವು ಸಿಂಹರಾಶಿಯವರು ಮಾಡಬಹುದು. ಹಾಗೆ ಹೊಸ ವಸ್ತುಗಳ ಖರೀದಿ ಕೂಡ ಮಾಡುವಂತಹ ಸುದಿನ ಅಂತಲೂ ಕೂಡ ಹೇಳ್ಬೋದು. ಯಾವುದೋ ಒಂದು ವಸ್ತು ತಗೋಬೇಕಾಗಿರುತ್ತೆ, ತುಂಬ ದಿವಸದಿಂದ ಕಾಲ ಕೂಡಿ ಬಂದಿರಲ್ಲ, ಆದರೆ ಇವತ್ತು ನೋಡಿ ಏನಾದರೂ ಒಂದು ಹೊಸದಾಗಿ ಯಾವುದೋ ಒಂದು ವಸ್ತು ತಗೋಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ನೀವು ಅದನ್ನು ವಸ್ತುಗಳನ್ನು ಖರೀದಿ ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಮಿತ್ರರಿಂದನೂ ಕೂಡ ನಿಮಗೆ ಈ ದಿನ ಸಹಕಾರವನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಯಾರೋ ಒಬ್ಬರು ಮಿತ್ರರಿಂದ ಏನೋ ಒಂದು ತುಂಬ ದಿವಸ ನಿರೀಕ್ಷೆ ಮಾಡ್ತಾ ಇರ್ತಿರಲ್ಲ, ಆದರೆ ಆಗಿರಲ್ಲ. ಇವತ್ತು ನೀವು ಮಿತ್ರರಿಂದ ಸಹಕಾರ ಸಿಗುವಂಥದ್ದು ಕೂಡ ನೋಡ್ಬೋದು ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ಕೌಟುಂಬಿಕ ಜೀವನದಲ್ಲಿ ನಡೆದ ಘಟನೆ ಮನಸ್ಸಿಗೆ ಬೇಸರ ತರಲಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ಯಾವುದೋ ಒಂದು ಅಹಿತಕರ ಘಟನೆ ನಡೆಯಬಹುದು, ಅದರಿಂದ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗಾಗಿ ಈ ದಿನ ಮನೆಯಲ್ಲಿ ವಿಶೇಷವಾಗಿರುವಂತಹ ಮಾತುಗಾರಿಕೆ ಇರಬೇಕು. ಹಾಗೆ ತಾಳ್ಮೆಯಿಂದ ಇರುವುದು ತುಂಬ
ಉತ್ತಮವಾಗಿರುವಂಥದ್ದು. ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟ ಮಾತುಕತೆಗಳು ನಡೆಯುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದೆ. ಅಂದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳಿ. ಇವತ್ತು ಮಾತುಕತೆ ಆಗುವಂಥದ್ದು ಮದುವೆ ವಿಚಾರವಾಗಿ ಈ ದಿನ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಿಚಾರವಾಗಿ ಮದುವೆಗೋಸ್ಕರ ಇವತ್ತು ಮಾತುಕತೆಗಳಾಡೋದು ಅಥವಾ ಪೂರ್ವಭಾವಿ ಏನು ಹೇಳ್ತಾರೆ ಸಭೆ ಮಾಡುವಂಥದ್ದು, ಅಥವಾ ನೀವೇನಾದರೂ ಒಂದು ಮದುವೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನ ಮಗ್ನರಾಗಿದ್ದರೆ ಅನುಕೂಲ ಅಂತಲೂ ಕೂಡ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಹಾಗೆ ಖರ್ಚಿನ ಬಗ್ಗೆ ಕಡಿವಾಣ ಇರಬೇಕು ಅಂತಲೂ ಕೂಡ ಹೇಳುವಂಥದ್ದು. ನೋಡಿ, ಮದುವೆ ವಿಚಾರ ಏನಾದರೂ ಬಂದರೆ ಅಥವಾ ಏನೋ ಮದುವೆ ಕೂಡಿಬಿಟ್ಟಿರುತ್ತೆ, ಇವತ್ತು ಮಾಡಬೇಕು ಮದುವೆ ಎಲ್ಲ ಕೂಡಿದ್ದಾಗಿರುತ್ತೆ. ಆದರೆ ಇವಾಗೇನು ಮದುವೆ ಅಂತ ಬಂದಾಗ ಖರ್ಚಿನಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೋಡಿ, ವೃಥಾ ಖರ್ಚುಗಳು ಮಾಡಿದ್ರೆ ಅದರಿಂದ ಅನಾನುಕೂಲಗಳಂತ ಹೇಳ್ತಾ ಇರುವಂಥದ್ದು. ಕನ್ಯಾ ರಾಶಿಯವರು ಈ ದಿನ ಏನಾದರೂ ಖರ್ಚುಗಳನ್ನು ಕಡಿವಾಣಗಳು ಹಾಕಬೇಕಾಗುತ್ತೆ ಅಂತಲೂ ಕೂಡ ನೋಡ್ಕೋಬೇಕು. ಇನ್ನು ತುಲಾ ರಾಶಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರಲಿದೆ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು. ತುಲಾ ರಾಶಿಯವರು ಯಾರೆಲ್ಲ ನಿರುದ್ಯೋಗಿಗಳಿರ್ತೀರಾ, ತುಂಬ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತೀರಾ, ಅಥವಾ ಎಲ್ಲೋ ಬೇರೆ ಕಡೆ ಕೆಲಸ ಮಾಡಿ ಅಲ್ಲಿ ಕಿರಿಕಿರಿಂದ ಕೆಲಸವನ್ನು ಬಿಟ್ಬಿಟ್ಟಿರ್ತೀರಾ, ಬೇರೆ ಕಡೆ ಕೆಲಸಗಳು ನಿಮಗೆ ಸಿಕ್ಕಿರಲ್ಲ. ಆದರೆ ಇವತ್ತು ನೋಡಿ, ಬೇರೆ ಮೂಲಗಳಿಂದ ನಿಮ್ಮನ್ನು ಕೆಲಸಗಳನ್ನು ಅರಸಿಕೊಂಡು ಬರುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ತುಲಾ ರಾಶಿಯವರಿಗೆ. ಹಾಗೆ ಅಧಿಕ ತಿರುಗಾಟದಿಂದ ದೇಹಾಲಾಸ್ಯ ಉಂಟಾಗುತ್ತದೆ ಅಂತ ಹೇಳ್ತಾ ಇದೆ. ಏನಾದರೂ ಹೊರಗಡೆ ಹೋಗೋದು ಅಥವಾ ತಿರುಗಾಟ ಮಾಡೋದನ್ನು ಸ್ವಲ್ಪ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇದೆ. ಇದರಿಂದ ದೇಹಕ್ಕೆ ಹಾನಿ ಉಂಟಾಗುವಂಥದ್ದು, ದೇಹಾಲಾಸ್ಯ ಹೆಚ್ಚಾಗುವಂಥದ್ದು ಕೂಡ ಈ ದಿನ ನೋಡ್ಕೋಬಹುದು. ಹಾಗೆ ವ್ಯಾಪಾರಿಗಳಿಗೆ ಲಾಭವು ಕೂಡ ಇವತ್ತು ಇರುವಂಥದ್ದು. ಯಾರೆಲ್ಲ ಈ ತುಲಾರಾಶಿಗಳು ಇರ್ತೀರಾ, ವ್ಯಾಪಾರಸ್ಥರಿರ್ತೀರ, ಇವತ್ತು ನೀವು ಲಾಭವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಹಾಗೆ ವೃಶ್ಚಿಕ ರಾಶಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತಾರೆ, ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಇವತ್ತು ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ವಾಹನ ಖರೀದಿ ಯೋಗ ಇದೆ ಅಂತಲೂ ಕೂಡ ಹೇಳುವಂಥದ್ದು. ಯಾವುದೋ ಒಂದು ವಾಹನ ತಗೋಬೇಕು ಅಂದ್ಕೊಳ್ತಾ ಇರ್ತೀರ, ತುಂಬ ದಿವಸದಿಂದ ತುಂಬ ಕನಸು ಕಟ್ಕೊಂಡ್ಬಿಟ್ಟಿರ್ತೀರ, ಇವತ್ತು ಅದಕ್ಕೆ ಮನಸ್ಸು ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಗೃಹ ಸಮಸ್ಯೆಗೆ ಪರಿಹಾರ ಕೂಡ ಸಿಗುವಂಥದ್ದು. ನೋಡಿ, ಇವತ್ತು ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಮನೆಯಲ್ಲಿ ಯಾವುದೋ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ, ಮನೆಯಲ್ಲಿ ಒಂದು ಸಮಸ್ಯೆಗಳು ಎದುರಾಗಿರುವಂಥದ್ದು, ಅದೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಪರಿಹಾರ ಸಿಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಧನಸ್ಸು ರಾಶಿ, ಕೆಲಸದ ಒತ್ತಡ ಜಾಸ್ತಿ ಆಗಲಿದೆ ಅಂತ ಹೇಳುವಂಥದ್ದು. ನೋಡಿ, ಧನಸ್ಸು ರಾಶಿಯವರಿಗೆ ಇವತ್ತು ಕೆಲಸದ ಒತ್ತಡ ಹೆಚ್ಚಾಗಿರುವಂಥದ್ದು. ಹಾಗೆ ಕುಟುಂಬದ ಜೊತೆ ಹೆಚ್ಚು ಪೂಜೆ ಪುನಸ್ಕಾರಗಳ ಸಮಯ ಕಳೆಯುವಿರಿ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಕುಟುಂಬದಲ್ಲಿ ಯಾವಾಗ ನಾವು ಪೂಜೆ ಪುನಸ್ಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಅದರಿಂದ ನಮಗೆ ಎನರ್ಜಿ ಜಾಸ್ತಿ ಆಗಿ ನಮಗೆ ಅನುಕೂಲಗಳ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ಧನಸ್ಸು ರಾಶಿಯವರಿಗೆ. ಹಾಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಯಾಕಂದರೆ ಯಾವಾಗ ನಾವು ಪೂಜೆ ಪುನಸ್ಕಾರಗಳಲ್ಲಿ ನಮ್ಮನ್ನು ನಾವು ಮಗ್ನರಾಗಿರ್ತೀವಿ, ಆ ಪೂಜೆ ಪುನಸ್ಕಾರಗಳು ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಆವಾಗ ಯಾವುದೇ ರೀತಿಯ ಹಣದಿಂದ ಆರ್ಥಿಕವಾಗಿ ತೊಂದರೆಗಳಿದ್ರೂ ಕೂಡ ಅಭಿವೃದ್ಧಿಯನ್ನು ಹೊಂದ್ತೀವಿ ಧನುಸ್ಸು ರಾಶಿಯವರಿಗೆ. ಹಾಗೆ ಮಕರ ರಾಶಿ, ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯುವಿರಿ, ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಮಕರ ರಾಶಿಯವರು ತುಂಬ ವಿಶೇಷವಾಗಿರುವಂಥ ದಿನ. ಕುಟುಂಬದವರ ಜೊತೆ ಹೆಚ್ಚು ಸಮಯವನ್ನು ಕಳೆಯಿರಿ. ಹಾಗೆ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ನೀವು ಅನುಕೂಲ ಆಗುವಂಥದ್ದು ಕೂಡ ಇವತ್ತು ಮಕರ ರಾಶಿಯವರಿಗೆ ನೋಡ್ಬೋದು. ಹಾಗೆ ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಎಲ್ಲೋ ದೂರದ ಪ್ರಯಾಣ ಕೂಡ ಇವತ್ತು ನಿಮಗೆ ಇರುವಂಥದ್ದು. ಹಾಗೆ ಕುಟುಂಬದ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆ ಅವಶ್ಯಕವಾಗಿ ನೀವು ಇರಬೇಕಾಗುತ್ತೆ. ಇವತ್ತು ಏನಾದರೂ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯದ ನಿಮಿತ್ತ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅದರ ಕಡೆ ಗಮನ ಕೊಡಬೇಕು, ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿ, ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು. ಯಾರೆಲ್ಲ ಕುಂಭರಾಶಿಗಳಿರ್ತೀರಾ, ಜೊತೆಲಿರುವವರ ಕಾಟದಿಂದ ತುಂಬ ಕಿರಿಕಿರಿ ಅನುಭವಿಸ್ತೀರಾ. ಸುಮ್ಮನೆ ಅವ್ರು ಏನೋ ಹೇಳ್ತಾರೆ, ಅದರಿಂದ ಮನಸ್ಸಿಗೆ ನೋವುಂಟು ಮಾಡುವಂಥದ್ದು ಕೂಡ ಸನ್ನಿವೇಶ ಎದುರಾಗುವಂಥದ್ದು. ಕೆಲಸದಲ್ಲಿ ಒತ್ತಡ ಹೆಚ್ಚು ಇರುತ್ತೆ ಅಂತ ಹೇಳ್ತಾ ಇದೆ. ಕೆಲಸದಲ್ಲಿ ಮಾಡುವಂತಹ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ, ಅಲ್ಲಿ ಇವತ್ತು ಒತ್ತಡದ ವಾತಾವರಣ ಇರುವಂಥದ್ದು ನೋಡ್ಕೋಬಹುದು. ಶುಭವಾರ್ತೆ ಕೇಳಿ ಬರಲಿದೆ ಅಂತಲೂ ಕೂಡ ಇವತ್ತು ನಿಮಗೆ ಗೋಚಾರ ಫಲದಲ್ಲಿರುವಂಥದ್ದು. ಕುಂಭರಾಶಿಯವ್ರಿಗೆ ಯಾವುದೋ ಒಂದು ನೀವು ಅಂದ್ಕೊಂಡ್ರೆ ಕೆಲಸ ಕಾರ್ಯ ಪೂರ್ಣಗೊಳ್ಳುವಂತಹ ನಿರೀಕ್ಷೆ, ಶುಭವಾರ್ತೆ ಕೇಳುವಂತಹ ವಿಶೇಷವಾಗಿರುವಂಥ ದಿನ ಕುಂಭರಾಶಿಯವ್ರಿಗೆ ಇವತ್ತು. ಕಡೆಯ ರಾಶಿ ಮೀನರಾಶಿ, ಮಿತ್ರರ ಸಹಕಾರದಿಂದ ಕಾರ್ಯಸಿದ್ಧಿ ಆಗುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತಾರೆ, ನಿಮ್ಮ ಮಿತ್ರರ ಸಹಕಾರದಿಂದ ಮಾಡುವಂತಹ ಕೆಲಸ ಕಾರ್ಯ ಯಶಸ್ವಿ ಮಾಡ್ಬೋದು. ಹಾಗೆ ವಿಶೇಷ ಭೋಜನ ಕೂಟದಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು. ಹಾಗೆ ಪ್ರೇಮಿಗಳಿಗೂ ಮನೆಯವರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತದೆ. ಎಲ್ಲ ಮೀನರಾಶಿಯವರು ಏನಾದರೂ ಪ್ರೇಮ ವಿಚಾರದಲ್ಲಿ ತೊಡಕುಂಟು ಮಾಡಿಕೊಳ್ಳುವಂಥದ್ದು ಅಥವಾ ಮನೆಯವರ ವಿರೋಧವನ್ನು ಕಟ್ಟಿಕೊಳ್ಳುವಂತಹ ಲಕ್ಷಣಗಳು ಕೂಡ ಗೋಚರ ಆಗಿರುವುದರಿಂದ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕಾಗುತ್ತೆ ಕೂಡ ಮೀನರಾಶಿಯವರು.
ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ. ನೇರವಾಗಿ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಸೊ ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಇನ್ನು ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ಮೊದಲ ಪೂಜೆಗೆ ಅಧಿಪತಿ ವಿಘ್ನೇಶ್ವರ ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸವನ್ನು, ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಗಣೇಶನನ್ನು ಆರಾಧನೆ ಮಾಡ್ತೀವಿ. ಹಾಗಿದ್ರೆ ಈ ಗಣೇಶ ಪೂಜೆಯನ್ನು ಯಾಕೆ ಮಾಡ್ತೀವಿ, ಹೇಗೆ ಮಾಡಬೇಕು, ಇದರ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ, ಇನ್ನು ಗಣಪತಿ ಹೋಮವನ್ನು ಮಾಡಿಸ್ತೀವಿ, ಯಾವ ಸಂದರ್ಭದಲ್ಲಿ ಈ ಹೋಮ ಹವನಗಳನ್ನು ಮಾಡಿಸ್ಬೇಕಾಗತ್ತೆ, ಇದರ ರೀತಿ ರಿವಾಜುಗಳು ಯಾವ ರೀತಿಯಾಗಿರುತ್ತೆ, ಇನ್ನು ಈ ಹೋಮ ಹವನ ಮಾಡಿಸೋದ್ರಿಂದ ಯಾವ ರೀತಿಯಾದಂತಹ ಫಲಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ. ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಗಣಪತಿಯನ್ನು ಯಾಕೆ ಪ್ರಥಮವಾಗಿ ಪೂಜೆ ಮಾಡಬೇಕು ಅಂತ. ಯಾಕಂದರೆ ಈಗ ಸಾಮಾನ್ಯವಾಗಿ ನಾವು ಹೇಳ್ತಾ ಇದ್ವಿ ಪ್ರಥಮ ಪೂಜಾರ್ಹ ಗಣಪತಿ ಅಂತ. ಮುಂಚೆ ಎಲ್ಲ ನಾವು ಈ ಒಂದು ವಿಶೇಷವಾಗಿ ಗಣಪತಿಯನ್ನು ಯಾಕೆ ಆರಾಧನೆ ಮಾಡಬೇಕು, ಪ್ರಥಮವಾಗಿ ಏನಕ್ಕೋಸ್ಕರ ಗಣಪತಿ ಆರಾಧನೆ ಆಗ್ತಾಯಿತ್ತು ಅದೆಲ್ಲವನ್ನೂ ಕೂಡ ನಾವು ತಿಳ್ಕೊಂಡಿದ್ದಾಯಿತು. ಆದರೆ ಇವಾಗ ಒಂದು ಗಣಪತಿಯ ಆರಾಧನೆ ವಿಧಾನ ಯಾವ ರೀತಿ ಇರಬೇಕು ಅಂತ ಅಂದರೆ, ಒಂದು ಪೂಜೆಯನ್ನು ನಾವು ಪ್ರಾರಂಭಕ್ಕೂ ಮುನ್ನ ಗಣಪತಿ ಆರಾಧನೆ ಮಾಡ್ಕೊಳ್ಳುವಂಥದ್ದು. ಅಂದರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೋಬೇಕಾದ್ರೂ ಕೂಡ ನಾವು ಪ್ರಥಮವಾಗಿ ಗಣಪತಿಯನ್ನು ಆರಾಧನೆಗಳನ್ನು ಮಾಡ್ಕೊಳ್ತೀವಿ. ಇದರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಮತ್ತು ಯಾಕೆ ಈ ಒಂದು ಗಣಪತಿಯನ್ನು ನಾವು ಆರಾಧನೆ ಮಾಡ್ಕೊಳ್ಬೇಕು ಅಂತ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಅಂತ. ಅಂದರೆ ನಾವು ಯಾವ ಒಂದು ನಿಮಿತ್ತ ಕಾರಣಗಳಿಗೋಸ್ಕರ ನಾವು ಪೂಜೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಮನಸ್ಸಲ್ಲಿ ಏನೆಲ್ಲ ಕೋರಿಕೆಗಳಿದೆ, ಏನೆಲ್ಲ ಸಂಕಲ್ಪಗಳಿದೆ, ಅವೆಲ್ಲವೂ ಕೂಡ ನಮಗೆ ನಿರ್ವಿಘ್ನವಾಗಿ ಸಾಗಬೇಕು ಅಂತಂದರೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿಗ್ವಿಜಯ ಆಗಬೇಕು ಅಂತ ಹೇಳ್ತಾ ಪ್ರಥಮವಾಗಿ ಗಣಪತಿಯನ್ನು ನಾವು ಪೂಜೆ ಮಾಡುವಂಥದ್ದು. ಈ ಗಣಪತಿಯ ಪೂಜೆ ವಿಧಾನ ಯಾವ ರೀತಿ ಅಂತ ನೋಡಿ, ಸಾಮಾನ್ಯವಾಗಿ ನಾವು ಗಣಪತಿಯನ್ನು ಪೂಜೆ ಮಾಡುವಾಗ ಕೆಲವೊಂದು ವಿಗ್ರಹಗಳಿದ್ದಾಗ ವಿಗ್ರಹಗಳನ್ನಿಟ್ಟು ನಾವು ಪೂಜೆಗಳನ್ನು ಮಾಡ್ಕೊಳ್ತೀವಿ. ಅಂದರೆ ಅಲ್ಲಿ ಬಿಂಬಾರಾಧನೆ ಆಗುವಂಥದ್ದು. ವಿಶೇಷವಾಗಿ ವಿಗ್ರಹದಲ್ಲಿ ಗಣಪತಿಯನ್ನು ಆವಾಹನೆ ಮಾಡ್ಕೊಳ್ತಾ ಆರಾಧನೆ ಮಾಡಿ ಷೋಡಶೋಪಚಾರ ಪೂಜೆಗಳಂದರೆ 16 ವಿಧವಾದ ಪೂಜಾದಿಗಳನ್ನು ಮಾಡಿ ಭಗವಂತನಿಗೆ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿ ತದನಂತರ ನಾವು ಸಂಕಲ್ಪಗಳನ್ನು ಮಾಡ್ಕೊಳ್ತೀವಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಈ ಸಗಣಿಯಲ್ಲೇನು ಕೂಡ, ಅಂದರೆ ನಾವು ಹೇಳ್ತೀವಿ ಗೋಮಯದಲ್ಲಿ ಅಂತ. ಗೋಮಯ ಅಂದರೆ ನಾವು ಸಗಣಿ ಅಂತ ಹೇಳ್ತೀವಿ. ಈ ಗೋಮಯಕ್ಕೆ ವಿಶೇಷವಾಗಿರುವಂತಹ 21 ಗರಿಕೆಗಳನ್ನು ಇಟ್ಟು ನಾವು ಪೂಜೆಗಳನ್ನು ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡಿರ್ತೀವಿ ಈ ಸಗಣಿಯಲ್ಲೇನು ಕೂಡ ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಪಿಳ್ಳರಾಯ ಅಂತಲೂ ಕೂಡ ಹೇಳ್ತಾರೆ. ಈ ರೀತಿ ಒಂದು ಆರಾಧನೆ ಕೂಡ ಮಾಡಿಕೊಳ್ಳುವಂಥದ್ದು. ವಿಶೇಷವಾಗಿರುವಂತಹ ಆ 21 ನಾವು ಗರಿಕೆ ಹುಲ್ಲನ್ನು ಆ ಒಂದು ಗಣಪತಿಯ ತಲೆಯ ಶಿರದ ಮೇಲಿಟ್ಟು ಆ ಒಂದು ಬಿಂಬದಲ್ಲಿ, ಅದನ್ನು ಬಿಂಬ ಅಂತ ಹೇಳುವಂಥದ್ದು, ಮೃತ್ತಿಕೆ ಅಂತ ಹೇಳುವಂಥದ್ದು, ಈ ರೀತಿ ಇದರಲ್ಲಿ ನಾವು ವಿಶೇಷವಾಗಿ ಗಣಪತಿಯನ್ನು ಆರಾಧನೆಯನ್ನು ಮಾಡ್ಕೊಳ್ತೀವಿ. ಅಂದರೆ ಆ ಒಂದು ಭಗವಂತನಲ್ಲೂ ನಾವು ಗೋಮಯದಲ್ಲಿಯೂ ಕೂಡ ಗಣಪತಿಯನ್ನು ಕಾಣುವಂಥದ್ದು ಷೋಡಶೋಪಚಾರ ಪೂಜೆಗಳು. ಈ ಒಂದು ಗೋಮಯಕ್ಕೂ ಕೂಡ ನಾವು ಚತುರೋಪಚಾರ ಆಗಲಿ ಅಥವಾ ಚತುರೋಪಚಾರ ಅಂದರೆ ಈ ಗಂಧ ಪುಷ್ಪ ಧೂಪ ದೀಪ ಅಂತ ಹೇಳುವಂಥದ್ದು. ಅದೇ ರೀತಿ ಷೋಡಶೋಪಚಾರ ಪೂಜೆಗಳಿರುವಂಥದ್ದು, ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ, ಈ ರೀತಿ ವಿಧಿವಿಧಾನಗಳನ್ನು 16 ರೂಪವಾಗಿ ಭಗವಂತನನ್ನು ಅರ್ಚನೆ ಮಾಡುವಂಥದ್ದು ಷೋಡಶೋಪಚಾರ ಪೂಜೆ ಅಂತ ಹೇಳ್ತಾರೆ. ಈ ರೀತಿಯೂ ಕೂಡ ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ಜೊತೆಯಲ್ಲಿ ನಾವು ಕೆಲವೊಂದು ಸಂದರ್ಭದಲ್ಲಿ ಈಗ ಒಂದು ಪೂಜಾ ವಿಧಿವಿಧಾನಗಳ ಸಮಯದಲ್ಲಿ ಈ ಗೋಮಯನು ಕೂಡ ಇರೋದಿಲ್ಲ, ಬಿಂಬವನ್ನು ಇರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ದರ್ಬೆಯಲ್ಲಿ ದ್ವಿದರ್ಭದಲ್ಲಿನೋ ಅಥವಾ ಈ 12 ದರ್ಬೆಗಳನ್ನು ಆ ಒಂದು ಕೂರ್ಚನ್ನು ಮಾಡಿ ಆ ಕೂರ್ಚಲ್ಲೂ ಕೂಡ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು. ಕೆಲವೊಂದು ನೋಡಿ ಈ ವೈಷ್ಣವ ಸಂಪ್ರದಾಯದಲ್ಲಿ ವಿಶ್ವಕ್ಸೇನ ಆರಾಧನೆ ಅಂತ ಮಾಡ್ತಾರೆ. ಅಂದರೆ ಈ ವಿಶ್ವಕ್ಸೇನ ಆರಾಧನೆಯನ್ನು ಕೂಡ ಯಾವುದೇ ಒಂದು ಪೂಜೆಗೆ ಮುನ್ನ ಒಂದು ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ ಅನ್ಕೋಬೋದು, ಅಥವಾ ಒಂದು ಗೃಹ ಪ್ರವೇಶವನ್ನು ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ. ಯಾವುದೇ ನಾವು ಒಂದು ಪೂಜೆಯನ್ನು ಮಾಡ್ಕೋಬೇಕಾದ್ರೂ ಕೂಡ ಪ್ರಥಮ ಪೂಜೆ ಈ ಗಣಪತಿಗೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ
ವಿಶ್ವಕ್ಸೇನ ಆರಾಧನೆ ಕೂಡ ಮಾಡಿಕೊಳ್ಳುವಂಥದ್ದು ವಿಶೇಷ. ಯಾಕಂದರೆ ಈ ಸಿದ್ಧಿ ಬುದ್ಧಿ ಸಮೇತ ನಾವು ಯಾವ ರೀತಿ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ತೀವಿ, ಅದೇ ರೀತಿ ಸೂತ್ರವತಿ ಸಮೇತ ವಿಶ್ವಕ್ಸೇನನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿರುವಂತಹ ಪೂಜೆ. ಈ ಒಂದು ಪೂಜೆ ವಿಧಿವಿಧಾನಗಳನ್ನು ನೋಡಿ, ಯಾವುದೇ ರೀತಿಯ ದೃಷ್ಟಿದೋಷಗಳು ನಿವಾರಣೆ ಆಗಲಿ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಯಾವುದರ ಒಂದು ಮನೆಗಳ ಮುಂದೆ ಈ ದೃಷ್ಟಿ ಗಣಪತಿಗಳನ್ನು ಇಟ್ಬಿಟ್ಟಿರ್ತಾರೆ. ಯಾಕೆಂದರೆ ಹಿತದೃಷ್ಟಿಯಿಂದ ಕಾಪಾಡಬೇಕು ಅಂತ. ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ ಮತ್ತು ನೀಚ ದೃಷ್ಟಿಗಳಂತ. ಈ ದೃಷ್ಟಿದೋಷಗಳಿಂದ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಸಂಕಲ್ಪವನ್ನು ಮಾಡುವಂಥದ್ದು. ಹಾಗೆ ಈತ ಶತ್ರು ಬಾಧೆಗಳು ನಿವಾರಣೆ ಆಗಬೇಕು ಅಂತ ಗಣಪತಿ ಆರಾಧನೆ ಮಾಡುವಂಥದ್ದು. ಅಂದರೆ ನೋಡಿ, ಜೊತೆಲೇ ಇರ್ತಾರೆ, ಅವರಿಂದ ತುಂಬ ಕಿರಿಕಿರಿ ಅನುಭವಿಸ್ತಾ ಇರ್ತೀವಿ, ಮತ್ತು ನಮ್ಮನ್ನು ಏಳಿಗೆಯನ್ನು ಸಹಿಸ್ತಾ ಇರಲ್ಲ, ನಮ್ಮ ಬೆಳವಣಿಗೆಯನ್ನು ಸಹಿಸ್ತಾ ಇರಲ್ಲ, ಜೊತೆಲೇ ಇರ್ತಾರೆ, ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇರ್ತಾರೆ. ಇವರನ್ನು ಹಿತಶತ್ರುಗಳು ಅಂತ ಹೇಳುವಂಥದ್ದು. ಹಿತಶತ್ರು, ಅಹಿತ ಶತ್ರು, ಕ್ರೂರ ಶತ್ರು ಮತ್ತು ನೀಚ ಶತ್ರು ಅಂತ ಈ ರೀತಿ ಇರುವಂತಹ ಶತ್ರುಬಾಧೆಗಳು ಕೂಡ ನಿವಾರಣೆ ಆಗಿ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು, ನಮ್ಮ ಸಂಕಲ್ಪ ಪೂರ್ಣಗೊಳ್ಳಲಿ ಅಂತ ಹೇಳ್ತಾ ವಿಶೇಷವಾಗಿ ನಾವು ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು. ಈ ರೀತಿ ಇರುವ ಒಂದು ಬಿಂಬದಲ್ಲಿರುವ ಗಣಪತಿಯನ್ನು ನಾವು ವಿಶೇಷವಾಗಿ ಷೋಡಶೋಪಚಾರ ಪೂಜೆ, ನಾವು ಅವಾಗಲೇ ಹೇಳಿದ್ವಿ, ಷೋಡಶೋಪಚಾರ ಪೂಜೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡ್ಕೊಳ್ತಾ ತದನಂತರ 21 ಗರಿಗೆಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುತ್ತೆ. ಗಣಪತಿಯ ಅಷ್ಟೋತ್ತರನೋ ಅಥವಾ 21 ಗಣಪತಿಯ ನಾಮಧೇಯಗಳನ್ನು ಅಥವಾ ವಿಶ್ವಕ್ಸೇನ ಭಗವಾನನ ಅಷ್ಟೋತ್ತರನೋ ಅಥವಾ 21 ವಿಶ್ವಕ್ಸೇನ ಸ್ವಾಮಿಯವರ ನಾಮಗಳನ್ನು ಅಥವಾ ನಾವು ಸಾಮಾನ್ಯವಾಗಿ ಹೇಳ್ತೀವಿ ದ್ವಾರಶ ನಾಮಗಳಂತ 12 ನಾಮಗಳನ್ನು ಕೂಡ ಜಪಿಸ್ತಾ ಪುಷ್ಪವನ್ನು ಸಮರ್ಪಣೆ ಮಾಡಿ ತದನಂತರ ಧೂಪ ದೀಪಗಳಿಂದ ಭಗವಂತನ ಆರಾಧನೆ ಮಾಡಬೇಕು. ತದನಂತರ ಭಗವಂತನಿಗೆ ವಿಶೇಷವಾಗಿ ನೋಡಿ, ಈ ಗಣಪತಿ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಲಡ್ಡನ್ನು ನಾವು ಸಮರ್ಪಣೆ ಮಾಡ್ತೀವಿ ಅಥವಾ ಕಡುಬನ್ನು ಸಮರ್ಪಣೆ ಮಾಡ್ತೀವಿ. ಈ ರೀತಿ ಭಗವಂತನಿಗೆ ನೈವೇದ್ಯಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಈ ರೀತಿ ಅದೇ ರೀತಿ ಮತ್ತೆ ಈ ಹೋಮ ಅಂತ ಬಂದಾಗ ನೋಡಿ, ಹೋಮಂ ಅತಿ ಶೀಘ್ರ ಫಲಂ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ನಾವು ಹೋಮಗಳನ್ನು ಮಾಡಿಸ್ಬೇಕು ಅಂತ ಅಂದರೆ ನೋಡಿ, ಒಂದು ಆರಾಧನೆಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದಾಗ 4 ವಿಧ ಅಂತ ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಿ. ಒಂದು ಕುಂಭ, ಬಿಂಬ, ಮಂಡಿಲ ಮತ್ತು ಸ್ತಂಡಿಲ ಅಂತ. ನೋಡಿ, ಸ್ತಂಡಿಲ ಅಂತಂದರೆ ಈ ಹೋಮ ಮುಖಾಂತರವಾಗಿ ನಾವು ಪೂಜಾದಿಗಳನ್ನು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಪ್ರಥಮವಾಗಿಯೇ ಯಾವುದೇ ಒಂದು ಹೋಮ ಹವನ ಮಾಡ್ಕೋಬೇಕಾದ್ರೂ ಕೂಡ ನಾವು ಪ್ರಥಮವಾಗಿ ಗಣಹೋಮವನ್ನೇ ಮಾಡುವಂಥದ್ದು. ಅಷ್ಟದ್ರವ್ಯಗಳಿಂದ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಈ ಅಷ್ಟದ್ರವ್ಯಗಳಿಂದ ಹೋಮವನ್ನು ಮಾಡ್ತಾರೆ. ಗಣಪತಿಗೆ 8 ದ್ರವ್ಯಗಳಿಂದ ಹೋಮ ಮಾಡಬೇಕು ಅಂತ ಹೇಳುತ್ತೆ. ಅದೇ ರೀತಿ ಈ ಎಡಮುರಿ ಮತ್ತು ಈ ಬಲಮುರಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಯಾಕಂದರೆ ಈ ಎಡಮುರಿ ಬಲವರಿಗೆ ಭಗವಂತನಿಗೆ ತುಂಬ ಪ್ರೀತಿ ಅಂತ. ಆ ಒಂದು ಮಹಾಗಣಪತಿಗೆ ನಾವು ಯಾವುದೇ ಒಂದು ಹೋಮ ಮಾಡೋದಾದ್ರೂ ಕೂಡ ಆಯಾ ದೇವರುಗಳಿಗೆ ಯಾವ ಒಂದು ದ್ರವ್ಯ ಪ್ರೀತಿ ಇರುತ್ತೆ, ಯಾವ ಒಂದು ದ್ರವ್ಯ ಇಷ್ಟವಾದ ಪದಾರ್ಥಗಳನ್ನು ನಾವು ಆ ಒಂದು ಹೋಮಕುಂಡದಲ್ಲಿ ಸಮರ್ಪಣೆ ಮಾಡುವಂಥದ್ದು. ಹಾಗಾಗಿ ಪ್ರಥಮವಾಗಿ ಗಣಹೋಮವನ್ನು ಮಾಡ್ತಾ ಇರ್ತೀವಿ. ಯಾವುದೇ ರೀತಿಯ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ನೋಡಿ, ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಮಹಾಗಣಪತಿಯ ಕಾರಣ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತೀವಿ. ಯಾಕಂದರೆ ನಮಗೆ ಏನಾದರೂ ಒಂದು ವಿಘ್ನ ನಡೀಬೇಕಾದ್ರೂ ಕೂಡ ಅಥವಾ ಮಾಡತಕ್ಕಂತಹ ಕೆಲಸ ಕಾರ್ಯ ನಿರ್ವಿಘ್ನವಾಗಿ ಸಾಗಬೇಕಾದ್ರೂ ಕೂಡ ನಮಗೆ ಮಹಾಗಣಪತಿಯ ಕಾರಣನಾಗಿರ್ತಾನೆ. ಹಾಗಾಗಿನೇ ನಾವು ಯಾವತ್ತೂ ಕೂಡ ಪ್ರಥಮವಾಗಿ ಗಣಪತಿಯನ್ನು ನೆನೆಸ್ಕೊಳ್ಬೇಕು, ಗಣಪತಿಯ ಪೂಜೆಗಳನ್ನು ಮಾಡ್ಕೋಬೇಕು, ಗಣಪತಿಯ ಹೋಮ ಹವನಗಳನ್ನು ಮಾಡ್ಕೋಬೇಕು ಅಂತ ಹೇಳುತ್ತೆ. ಹಾಗೆ ಈ ಗಣಪತಿಯ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಕೆಲವೊಂದು ನೋಡಿ, ಯಾವುದೋ ಒಂದು ದೃಷ್ಟಿದೋಷ ಆಗಿಬಿಟ್ಟಿರುತ್ತೆ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ನಷ್ಟ ಹೊಂದ್ಬಿಟ್ಟಿರ್ತೀರಾ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗಿರುವಂಥದ್ದು ನೋಡಿ. ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ವಿದ್ಯಾ ಗಣಪತಿ ಅಂತ ಹೇಳ್ತೀವಿ, ಬುದ್ಧಿ ಗಣಪತಿ ಅಂತ ಹೇಳ್ತೀವಿ, ಸಿದ್ಧಿ ಗಣಪತಿ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಕಾರ್ಯಸಿದ್ಧಿ ಆಗಬೇಕು ಅಂತಂದರೆ, ಈಗ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಎಷ್ಟೋ ಕಡೆ ಕಾರ್ಯಸಿದ್ಧಿ ಗಣಪತಿ ಅಂತ ಇರುತ್ತೆ. ಏನು ಕಾರ್ಯಸಿದ್ಧಿ ಗಣಪತಿ ಅಂತಂದರೆ ಮಾಡತಕ್ಕಂಥ ಕಾರ್ಯ ನಮಗೆ ಸಿದ್ಧಿ ಆಗಬೇಕು, ಯಶಸ್ವಿ ಆಗಬೇಕು, ಜಯವನ್ನುಂಟು ಮಾಡಬೇಕು. ನಮ್ಮ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತೀರಾ, ಇವಾಗ ಹೊಸದಾಗಿ ಯಾವುದೋ ಒಂದು ವ್ಯಾಪಾರ ಪ್ರಾರಂಭ ಮಾಡ್ಕೋಬೇಕು ಅಥವಾ ಎಲ್ಲೋ ಒಂದು ಕಡೆ ಉದ್ಯೋಗ ಹೋಗ್ತೀರಾ, ಆ ಒಂದು ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ಕಾರ್ಯಸಿದ್ಧಿ ಆಗಬೇಕು ಅಂತಂದರೆ ಆ ಗಣಪತಿಯೇ ಕಾರಣನಾಗಿರ್ತಾನೆ. ಹಾಗಾಗಿನೇ ಆ ಒಂದು ಮಹಾ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ಪೂಜೆ ಮಾಡಲಿ, ಯಾವುದೇ ವ್ಯಾಪಾರ ಮಾಡಲಿ, ಯಾವುದೇ ಉದ್ಯೋಗ ಮಾಡಲಿ, ಎಲ್ಲದಕ್ಕೂ ಮುನ್ನ ಗಣಪತಿಯನ್ನು ಆರಾಧನೆ ಈ ರೀತಿ ಮಾಡಿಕೊಂಡಾಗ ನಮಗೆ ಅಭೀಷ್ಟ ಬಲ ಸಿದ್ಧಿ ಆಗುವಂಥದ್ದು, ಕಾರ್ಯಗಳು ದಿಗ್ವಿಜಯ ಆಗುವಂಥದ್ದು. ಅದೇ ರೀತಿ ಹೋಮಕ್ಕೆ ಬಂದಾಗ ನೋಡಿ, ಹೋಮ ಅತಿ ಶೀಘ್ರ ಫಲಂ ಅಂತ ನಾವು ಅವಾಗಲೇ ಹೇಳಿದೆ. ಅಂದರೆ ಹೋಮದ ಮುಖಾಂತರವಾಗಿ ನಮಗೆ ಶೀಘ್ರವಾಗಿ ಫಲಗಳು ಸಿಗುತ್ತೆ ಅಂತ. ನಾವು ಯಾವುದೇ ಒಂದು ವ್ರತಗಳು ಮಾಡಲಿ, ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲಿ, ಹೋಮದ ಮುಖಾಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ನಮಗೆ ಅತಿ ಶೀಘ್ರವಾಗಿ ನಮಗೆ ಫಲ ಸಿಗುತ್ತೆ ಅಂತ. ಹಾಗಾಗಿನೇ ಹೋಮದಲ್ಲಿನೂ ಕೂಡ ನಾವು ಪ್ರಥಮವಾಗಿ ಗಣಪತಿಯನ್ನೇ
ಹೋಮವನ್ನು ಮಾಡಿ ತದನಂತರ ಅಲ್ಲಿ ಏನು ನಮ್ಮ ಸಂಕಲ್ಪ ಇರುತ್ತೆ. ಕೆಲವೊಂದು ನೋಡಿ ಗೃಹ ಪ್ರವೇಶಗಳಲ್ಲಿ ನಾವು ಏನು ಸುದರ್ಶನ ಹೋಮಗಳನ್ನು ಮಾಡ್ತೀವಿ, ಅಥವಾ ಕುಲದೇವರ ಆವಾಹನೆ ಆರಾಧನೆಗಳನ್ನು ಮಾಡ್ಕೊಳ್ತಾ ಹೋಮಗಳನ್ನು ಮಾಡುವಂಥದ್ದು, ಅಥವಾ ಯಾವುದೇ ಒಂದು ಶಾಂತಿ ಮಾಡಬೇಕು ಅಂದರೂ ಕೂಡ ನೋಡಿ, ಈಗ ಕುಜ ಶಾಂತಿ ಮಾಡುವಂಥದ್ದು, ಅಥವಾ ಬೃಹಸ್ಪತಿ ಶಾಂತಿ ಮಾಡುವಂಥದ್ದು, ಅಥವಾ ಈ ದಶಾಕಾಲಗಳಲ್ಲಿ ಬರುವಂತಹ ಸಂಧಿ ಶಾಂತಿ ಮಾಡಬೇಕಾದ್ರೂ ಕೂಡ ಪ್ರಥಮವಾಗಿ ನಾವು ನವಗ್ರಹಗಳ ಶಾಂತಿಗೂ ಕೂಡ ಅವಶ್ಯಕವಾಗಿ ನಾವು ಏನು ಗಣಪತಿಯ ಪ್ರಥಮ ಪೂಜಾರ್ಹನಾಗಿರುವಂತಹ ಗಣಪತಿಯ ಹೋಮದ ತದನಂತರವೇ ಎಲ್ಲ ಹೋಮಗಳನ್ನು ಮಾಡಬಹುದು. ಯಾಕೆ ಅದು ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆಗಳು, ತೊಡಕುಗಳು, ಆತಂಕಗಳಿಲ್ದಿರ ನಮ್ಮ ಕಾರ್ಯ ಪೂರ್ಣಗೊಳ್ಳಲಿ ಅಂತ. ಹಾಗಾಗಿ ನಿರ್ವಿಘ್ನಕಾರಕ ಅಂತ ಹೇಳ್ತೀವಿ ಗಣಪತಿಯನ್ನು. ಹಾಗಾಗಿನೇ ನಿರ್ವಿಘ್ನವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ತಾ, ಗಣಪತಿಯನ್ನು ಪೂಜೆ ಮಾಡ್ಕೊಳ್ತಾ ಪೂಜಾದಿಗಳನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುತ್ತೆ ಅಂತ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರೂಜಿಯವನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.